ಮಾಜಿ ಸಿಎಂ ಕುಮಾರಸ್ವಾಮಿ ಗ್ಯಾರಂಟಿ ಟೀಕಿಸೋ ಭರದಲ್ಲಿ ಆಡಿದಂತ ಮಾತು ಬಿಜೆಪಿ ಜೆಡಿಎಸ್ಗೆ ದುಬಾರಿ ಆಗ್ತಾ ಇದೆ. ಒಂದು ಅವಕಾಶ ಸಿಕ್ಕರೆ ಸಾಕು ಅಂತಿದ್ದಂತ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವನ್ನೇ ಕೊಟ್ಟಿದೆ. ಈ ಸಮರ ಇದೀಗ ಡಿಸಿಎಂ ಡಿಕೆ ಮತ್ತು ಎಚ್ಡಿಕೆ ನಡುವಿನ ವಾಕ್ ಸಮರಕ್ಕೆ ವೇದಿಕೆಯಾಗಿದೆ. ರಾಜಕೀಯದಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಮಾತಿದೆ. ಇದು ಹಲವು ಬಾರಿ ಸಾಬೀತಾಗಿದೆ. ಸದ್ಯ ಲೋಕಸಮರದಲ್ಲೂ ಮಾತಿನ ಮೇಲಾಟ ಜೋರಾಗಿದೆ. ಕಾಂಗ್ರೆಸ್ ಗ್ಯಾರಂಟಿಯಿಂದ ನನ್ನ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಎಚ್ಡಿಕೆ ಡಿಸಿಎಂ ಡಿಕೆ ಮಧ್ಯೆ ದಾರಿ ತಪ್ಪಿದ ಸಮರ. ಡಿಕೆ ಎಚ್ಡಿಕೆ ನಡುವಿನ ಗ್ಯಾರಂಟಿ ಗುದ್ದಾಟ ಮದ ಗಜಗಳ ಸಮರದಂತಾಗಿದೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರ ಹಳೆಯ ಮಾತುಗಳನ್ನ ಕೆದಕಿದ್ದಾರೆ. ಡಿಸಿಎಂ ಡಿಕೆ ಇಷ್ಟು ದಿನ ಅಣ್ಣ ಅಣ್ಣ ಅಂತಿದ್ದ ಕುಮಾರಸ್ವಾಮಿಗೆ ಏಕವಚನದಲ್ಲಿ ಮಾತಿನ ಗುನ್ನ ಕೊಟ್ಟಿದ್ದಾರೆ. ಕಂಗನಾ ರಣಾವತ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಕ್ಕೆ ಯಾವುದೋ ಮಂಡಿ ವಿಲೇಜ್ ಎಂಥದ್ದು ವಿಲೇಜ್ ಇದು ಪಾರ್ಲಿಮೆಂಟರಿ ಕ್ಷೇತ್ರ. ಅಲ್ಲಿ ರೇಟ್ ಫಿಕ್ಸ್ ಮಾಡಿದಿರಿ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಅದ್ಯಾವ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ. ಅದು ಈಗ ಹೇಳ್ಬೇಕು, ಅದು ಯಾವ ರೇಟು, ಏನು ರೇಟು, ಹೆಂಗ್ ರೇಟು ಅಂತ. ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನೀನು ರೂಢಿ ಇರ್ಬೇಕು ನಿನಗೆ. ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ಅದನ್ನ ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇದು ಜಸ್ಟ್ ಸ್ಯಾಂಪಲ್. ಮಾತು ಮುಂದುವರೆಸಿದ ಎಚ್ಡಿಕೆ ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸಿಕೊಂಡಿದ್ದಾರೆ ಅಂತ ಡಿಕೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ, ಮಿಸ್ಟರ್ ಕುಮಾರಸ್ವಾಮಿ, ನಾನು ಈಗ ಮಾತನಾಡಲ್ಲ ಅಂತಷ್ಟೇ ಹೇಳಿದ್ರು. ನಾನು ಅವ್ರನ್ನ ಕೇಳ್ತೀನಿ, ಈ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ. ನಾನು ಇವತ್ತೇನೋ ಹೇಳೋರು, ಅದ್ಯಾರೋ ಹೆಣ್ಣು ಮಗಳನ್ನ ಒತ್ಕೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಲ್ಲೆಲ್ಲ ನಾನು ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಇನ್ನು ಗ್ಯಾರಂಟಿಗಳನ್ನ ಮತ್ತೆ ಟೀಕಿಸಿದ ಕುಮಾರಸ್ವಾಮಿ, 5 ಗ್ಯಾರಂಟಿ ಜಾರಿಗಾಗಿ ಪಿಕ್ ಪಾಕೆಟ್ ಮಾಡ್ತಿದ್ದಾರೆ ಅಂತ ಡಿಕೆಗೆ ಲೇವಡಿ ಮಾಡಿದ್ರು. ಲೆಕ್ಕ ಚುಕ್ತಾ ಮಾಡಿದ ಡಿಕೆ ಅವರಿಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಇರಬೇಕು ಅಂತ ಕಾಲೆಳೆದಿದ್ದಾರೆ. ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ. ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ, ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. ಅದೇ ನೋಡಿ, ಅವನ್ ಪಿಕ್ ಪಾಕೆಟ್ ರೂಢಿ ಅಲ್ಲ, ಅವನ್ಗೆ ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ, ಎದುರಿಸಿ ಬ್ಲಾಕ್ ಮೇಲ್ ಮಾಡೋದು. ಇಷ್ಟೆಲ್ಲ ವಾಕ್ಸಮರದ ನಡುವೆ ದಾರಿ ತಪ್ಪಿದ ಹೇಳಿಕೆಗೆ ಕುಮಾರಸ್ವಾಮಿ ವಿಷಾದ ವ್ಯಕ್ತಪಡಿಸಿದ್ರು. ಇದಕ್ಕೆ ಖಾರವಾಗಿಯೇ ಕುಟುಕಿದ ಡಿಕೆ, ಅವನ ವಿಷಾದ ನನಗೆ ಬೇಡಾರಿ ಅಂತ ಬೆಂಕಿಯುಂಡೆ ಆದ್ರು. ನನ್ನ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕಾಗಿದೆ? ಅವ್ನ ಕೈಲಿ 2 ಏಟ್ ಹೊಡೆದು ಕಪಾಲು ಕೊಡೆದ್ಬಿಟ್ಟು ಈಗ ದಬಾ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡದೆ. ಸದ್ಯ ದಾರಿ ತಪ್ಪಿದ ಮಾತಿನ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.